ಇನ್ನೆರಡು ಉಂಟಲ್ಲಿ ಮೇಲೆ ನೋಡಿ ಫ್ರೆಂಡ್ಸ್, 3 ಸಿಕ್ಕಿತ್ತು, ಸಾಕು ನಮಗೆ. ಸಾಂಬಾರು ತುಂಬ ಟೇಸ್ಟಾಗಿ ಬರ್ತದೆ. ಆದ ಕಾರಣ ಹುಣಸೆ ಹಣ್ಣಿನ ನೀರನ್ನು ನಾವು ಹಾಕ್ತೀವಿ. ಮತ್ತು ಮನೆಯಿಂದ ಈಗ ಬಂಟ್ವಾಳಕ್ಕೆ ಹೊರಟಿದ್ದೇವೆ. ಅಲ್ಲಿ ಈಗ ತೇರು ನಡೀತಾ ಇದೆ, ತುಂಬ ಸಂತೆ ಎಲ್ಲ ಇದೆ. ಅದನ್ನು दी ಇನ್ನೆರಡು ಉಂಟಲ್ಲಿ ಮೇಲೆ ನೋಡಿ ಫ್ರೆಂಡ್ಸ್, 4 ನುಗ್ಗೆಕೋಡು ಸಿಕ್ಕಿತ್ತು. ಫಸ್ಟ್ ಟೈಮ್ ಆದ್ದು ಇದು. ಆ್ಯಕ್ಚುಲಿ ಕಷಿ ನುಗ್ಗೆಕಾಯಿ, ಆದರೆ ನಮ್ಮ ಮನೆಯಲ್ಲಿ ಸಣ್ಣದಾಗಿದೆ ನೋಡಿ, ಇಷ್ಟೇ ಸಣ್ಣದು. ನಾನೀಗ ಇದರಿಂದ ಸಾಂಬಾರು ಮಾಡಬೇಕು ಅಂತಿದ್ದೇನೆ. ಈ ಸಾಂಬಾರು ರೆಸಿಪಿಯನ್ನು ನಾನೀಗ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಈಗ ಸಾಂಬಾರನ್ನು ಮಾಡೋಣ. ಫ್ರೆಂಡ್ಸ್, ಈಗ ನುಗ್ಗೆಕೋಡು ಕೊಯ್ದಾಯಿತು. ಅದಕ್ಕೆ ಮಿಕ್ಸ್ ಹಾಕಲಿಕ್ಕೆ ನಾನು ಬದನೆಯನ್ನು ಕೊಯ್ತಾ ಇದ್ದೇನೆ. ಬದನೆ ಒಳ್ಳೆ ಕಾಂಬಿನೇಷನ್, ಆದ ಕಾರಣ ಬದನೆಯನ್ನು ಕೊಯ್ತಾ ಇದ್ದೇನೆ. ನೋಡಿ, ನಮ್ಮ ಬದನೆಯ ಗಿಡ ನೋಡಿ, ಎಲ್ಲ ಹುಳ ಬಿದ್ದಿದೆ, ಸಾಯಲಿಕ್ಕೆ ಆಗಿದೆ. ನೋಡಿ ಫ್ರೆಂಡ್ಸ್, 3 ಸಿಕ್ಕಿತ್ತು, ಸಾಕು ನಮಗೆ ಸಾಂಬಾರು ಮಾಡಲಿಕ್ಕೆ. ಸಾಂಬಾರು ಮಾಡಲಿಕ್ಕೆ ನಾನು 8 ಒಣಮೆಣಸನ್ನು ತೊಗೊಂಡಿದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೇನೆ. 1/4 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ನಾವೀಗ ಡ್ರೈ ರೋಸ್ಟ್ ಮಾಡಬೇಕು. ಈಗ ಸ್ವಲ್ಪ ನಾನು ಮೆಂತೆಯನ್ನು ಹಾಕ್ತೇನೆ, ಜಾಸ್ತಿ ಬೇಡ, ಜಾಸ್ತಿ ಹಾಕಿದರೆ ಕಹಿ ಆಗ್ತದೆ, ಸ್ವಲ್ಪ ಸಾಕು. ನೋಡಿ, ಇಷ್ಟು ಹಾಕಿದ್ದೇನೆ ನಾನು. ತುಂಬ ನಾವು ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದು ಸಿಂಪಲ್ ಸಾಂಬಾರು, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಈಗ ಇದು ರೋಸ್ಟ್ ಆಗ್ತಾ ಬಂತು, ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಈಗ ಇದು ಸಾಕು, ನಾನೀಗ ತೆಗಿತೇನೆ ಇದನ್ನು. ನಾನು ಅದೇ ಪ್ಯಾನಿಗೆ 1 ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ. ಇದನ್ನು ಈಗ ಹಾಕಿ ನಾನು ಫ್ರೈ ಮಾಡ್ತೇನೆ. ಇದನ್ನು ಕೂಡ ಒಳ್ಳೆ ಪರಿಮಳ ಬರುವ ತನಕ ನಾವು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೇನೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಕೂಡ ಹಾಕ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಸಾಂಬಾರು ತುಂಬ ಪರಿಮಳವಾಗಿ ಟೇಸ್ಟಾಗಿ ಬರ್ತದೆ. ಈಗ ಇದು ಫ್ರೈ ಆಗ್ತಾ ಬಂತು.
ಪರಿಮಳ ಬರ್ತಾ ಇದೆ ಈಗ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಯಿತು. ಇದು ಕೂಡ ಈಗ ಫ್ರೈ ಆದ್ದು ಸಾಕು. ನಾನೀಗ ಇದನ್ನು ತೆಗಿತೇನೆ. ನೋಡಿ ಇವಾಗ ಇದು ಬಿಸಿ ಇದೆ. ನಾನು ಗ್ರೈಂಡರಲ್ಲಿ ಕಡಿಯುವ ಕಾರಣ ಬಿಸಿಯಾಗಿ ಕೂಡ ನಾವು ಕಡಿಬಹುದು. ಮಿಕ್ಸಿಯಲ್ಲಿ ಹಾಕೋದಾದ್ರೆ ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಕಡಿಬೇಕು. ನಾನೀಗ ಇದನ್ನು ಕಡಿಲಿಕ್ಕೆ ಹಾಕ್ತೇನೆ. 4 ನುಗ್ಗೆ ಕೋಡಿದೆ. ಅದೇ ರೀತಿ 3 ಬದನೆ ಇದೆ. ಇದು ಫ್ರೆಶ್ ನಮ್ಮ ಮನೆಯಲ್ಲೇ ಆದ್ದು. ಈಗ ಇದರಿಂದ ಸಾಂಬಾರು ಮಾಡ್ತೇನೆ. ಇದು ಮಸಾಲಕ್ಕೆ ನಾನು ಎಲ್ಲ ಡ್ರೈ ಫ್ರೈ ಮಾಡಿ ಈಗ ಕಡಿಲಿಕ್ಕೆ ಹಾಕಿದ್ದೇನೆ. ಮಸಾಲೆ ಈಗ ಗ್ರೈಂಡ್ ಆಗ್ತಾ ಇದೆ. ಇವಾಗ ಮೊದಲಿಗೆ ನಾನು ಬದನೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ತೇನೆ. ನೀರಲ್ಲಿ ಹಾಕದಿದ್ರೆ ಇದು ಕಪ್ಪಾಗಿ ಬಿಡ್ತದೆ. ಕಟ್ ಮಾಡಿದ ಕೂಡಲೇ ನಾವು ನೀರಲ್ಲಿ ಹಾಕಬೇಕು. ಕೆಲವೊಮ್ಮೆ ಬದನೆಕಾಯಿ ಹೊರಗಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ, ಆದರೆ ಒಳಗೆ ಅದರ ಹುಳ ಇರ್ತದೆ. ಆದ ಕಾರಣ ನಾವು ನೋಡಿಕೊಂಡೇ ಇದನ್ನು ಕಟ್ ಮಾಡಬೇಕು. ಕೆಲವೊಮ್ಮೆ ಕಟ್ ಮಾಡುವಾಗ ಇದರ ಪೀಸಲ್ಲೆಲ್ಲ ಹುಳ ಇರ್ತದೆ. ಆದ ಕಾರಣ ಸರಿಯಾಗಿ ನೋಡ್ಕೊಂಡು ಇದನ್ನು ಕಟ್ ಮಾಡಬೇಕು. ಬದನೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿತ್ತು. ಇನ್ನು ಈಗ ನಾನು ನುಗ್ಗೆಕಾಯಿಯನ್ನು ಕಟ್ ಮಾಡ್ತೇನೆ. ನೋಡಿ ಇದರ ಹೊರಗಿನ ನಾರನ್ನು ಕೂಡ ನಾವು ತೆಗಿಬೇಕು. ಸ್ವಲ್ಪ ಸ್ವಲ್ಪ ಉಳಿದ್ರೆ ಪರವಾಗಿಲ್ಲ. ನೋಡಿ ಈ ಥರ ತೆಗೆದ್ರೆ ಸಾಕಾಗ್ತದೆ, ಜಾಸ್ತಿ ತೆಗಿಬೇಕು ಅಂತಿಲ್ಲ, ಚೆನ್ನಾಗಿ ಬರ್ತದೆ. ನೋಡಿ ಈ ಥರ ಕಟ್ ಮಾಡಿ ತಗೊಂಡೆ ನಾನು. ಈಗ ಎಲ್ಲ ಕಟ್ ಮಾಡಿ ಆಯಿತು. ನಾನೀಗ ಬದನೆ ಮತ್ತು ನುಗ್ಗೆಕಾಯಿಯನ್ನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ, ಅಂದರೆ ಇದು ಬೇಗನೆ ಬೇಯ್ತದೆ. ಈಗ ನುಗ್ಗೆಕಾಯಿ ಮತ್ತು ಬದನೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕ್ತೇನೆ, ಜಾಸ್ತಿ ಬೇಡ. ಈ ತುಂಡುಗಳು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇಷ್ಟು ಸಾಕು ಈಗ ನೀರು. ಈಗ ಬದನೆ ಹಾಗೂ ನುಗ್ಗೆಕಾಯಿ ಜೊತೆಗೆ ನಾನು ಒಂದು ನೀರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ತೇನೆ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಈ ಥರ ಕಟ್ ಮಾಡಿ ಹಾಕ್ತೇನೆ. ನಾನು ಕಡಿಯುವಾಗ ನೀರುಳ್ಳಿಯನ್ನು ಹಾಕಲಿಲ್ಲ, ಆದ ಕಾರಣ ಬೇಯುವಾಗ ಒಂದು ನೀರುಳ್ಳಿಯನ್ನು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ನಾವು ಸಾಫ್ಟ್ ಆಗುವ ತನಕ ಬೇಯಿಸ್ಕೊಳ್ಬೇಕು. ಇವಾಗ ಇಲ್ಲಿ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಇದೆ. ಜಾಸ್ತಿ ನೈಸ್ ಮಾಡ್ಕೊಳ್ಳೋದು ಬೇಡ, ಸಾಂಬಾರಿಗೆ ನೈಸ್ ಮಾಡಿದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ ಮಸಾಲ ಕೂಡ ಗ್ರೈಂಡ್ ಆಯಿತು. ಈ ಥರ ಗ್ರೈಂಡ್ ಮಾಡಿದ್ದೇನೆ ನಾನು, ಜಾಸ್ತಿ ನೈಸಾಗಿ ಮಾಡಿಲ್ಲ. ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ನೆನೆಯಲಿಕ್ಕೆ ಇಡ್ತೇನೆ. ನಾನು ಕಡೆಯುವಾಗ ಹುಣಸೆ ಹಣ್ಣನ್ನು ಹಾಕಲಿಲ್ಲ. ಸಾಂಬಾರು ಕುದೀತಿರುವಾಗ ಈ ಹುಣಸೆ ಹಣ್ಣಿನ ನೀರನ್ನು ಹಾಕಿದರೆ ಸಾಂಬಾರು ತುಂಬ ಟೇಸ್ಟಾಗಿ ಬರ್ತದೆ. ಆದ ಕಾರಣ ಹುಣಸೆ ಹಣ್ಣಿನ ನೀರನ್ನು ನಾವು ಹಾಕಬೇಕು. ಕಡೆಯುವಾಗ ಹಾಕುವುದಕ್ಕಿಂತ ನಾವು ಈ ಥರ ನೀರು ಮಾಡಿಕೊಂಡು ಹಾಕಿದರೆ ತುಂಬ ಒಳ್ಳೆಯದು. ಇವಾಗ ಇಲ್ಲಿ
ನುಗ್ಗೆಕಾಯಿ ಹಾಗೂ ಬದನೆ ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಈ ಥರ ಸಾಂಬಾರು ಮಾಡಲಿಕ್ಕೆ ತುಂಬ ಈಸಿ, ಯಾಕೆಂದರೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಅದೇ ರೀತಿ ತರಕಾರಿ ಕೂಡ ಯಾವುದು ಕೂಡ ಆಗ್ತದೆ. ನಾನಿಲ್ಲಿ ಬದನೆ ಮತ್ತು ನುಗ್ಗೆಕಾಯಿ ತೊಗೊಂಡಿದ್ದೇನೆ. ಇದಕ್ಕೆ ಬೇಕಾದರೆ ಇನ್ನೂ ಜಾಸ್ತಿ ತರಕಾರಿಯನ್ನು ಕೂಡ ಹಾಕ್ಬೋದು. ನಾನಿವತ್ತು ಬದನೆ ಹಾಗೂ ನುಗ್ಗೆಕಾಯಿ ಹಾಕಿ ಮಾತ್ರ ಸಾಂಬಾರನ್ನು ಮಾಡ್ತಾ ಇದ್ದೇನೆ. ನಾನೇ ಇವಾಗ ಇದಕ್ಕೆ ಒಂದು ತುಂಡು ಬೆಲ್ಲವನ್ನು ಹಾಕ್ತೇನೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಕೆಲವರಿಗೆ ಸ್ವಲ್ಪ ಸಿಹಿ ಆದರೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಒಂದು ತುಂಡು, ಸಣ್ಣ ತುಂಡು ಹಾಕ್ತೇನೆ. ಯಾಕೆಂದರೆ ಬದನೆಯನ್ನು ಹಾಕಿದ್ದೇನಲ್ಲ, ಆದ ಕಾರಣ ಒಂದು ತುಂಡನ್ನು ಹಾಕ್ತೇನೆ. ಅದೇ ರೀತಿ ಹುಣಸೆ ಹಣ್ಣಿನ ನೀರನ್ನು ಕೂಡ ನಾನು ಇವಾಗಲೇ ಹಾಕ್ತೇನೆ. ನೀರನ್ನು ಕೂಡ ಹಾಕ್ತೇನೆ ನಾನು. ಇವಾಗ ಒಂದು ಮುಚ್ಚಳ ಮುಚ್ಚಿ ಇದು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಆದಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಟ್ಟರೆ ಸಾಂಬಾರು ರೆಡಿ ಆಗ್ತದೆ. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ನಾನು. ಇವಾಗ ಇದು ಕುದೀತಾ ಇದ್ದ ಹಾಗೆ ನಾವು ಒಗ್ಗರಣೆಗೆ ರೆಡಿ ಮಾಡೋಣ. ನಾನು ಒಗ್ಗರಣೆಗೆ ಎಣ್ಣೆ, ಕರಿಬೇವು, ಒಣಮೆಣಸು, ಬೆಳ್ಳುಳ್ಳಿ ಹಾಗೂ ಹಿಂಗನ್ನು ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಈಗ ಒಗ್ಗರಣೆಯನ್ನು ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ತುಂಬ ಪರಿಮಳ ಬರ್ತಾ ಇದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾದ ಸಾಂಬಾರಿದು, ಬೇಗನೆ ಮಾಡಿ ಕೂಡ ಆಗ್ತದೆ. ಇವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯಿತು, ಇಲ್ಲದ್ರೆ ಇದು ಬೇಗನೆ ಆಗ್ತದೆ. ತುಂಬ ಸಿಂಪಲ್. ಅದೇ ರೀತಿ ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ, ಆದ ಕಾರಣ ಇದು ಬೇಗನೆ ಆಗ್ತದೆ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಮಾಡಿದ್ದೆ. ಆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಈಗ ಗಂಟೆ 4 ಆಯಿತು. ನಾನು ಮತ್ತು ಮನ್ವಿತಾ ಈಗ ಬಂಟ್ವಾಳಕ್ಕೆ ಹೊರಟಿದ್ದೇವೆ. ಅಲ್ಲಿ ಈಗ ತೇರು ನಡೀತಾ ಇದೆ. ತುಂಬ ಸಂತೆ ಎಲ್ಲ ಇದೆ, ಅದನ್ನೊಮ್ಮೆ ಸುತ್ತಾಡಿಕೊಂಡು ಬರೋಣ ಅಂತೇಳಿ ನಾನು ಮತ್ತು ಮನ್ವಿತಾ ಈಗ ಹೊರಟಿದ್ದೇವೆ. ನೋಡೋಣ ಫ್ರೆಂಡ್ಸ್, ಸಂತೆಯಲ್ಲಿ ಏನೆಲ್ಲ ಇದೆ ಅಂತೇಳಿ ಈಗ ನಾವು ನೋಡ್ಕೊಂಡು ಬರೋಣ. ಬೇಗನೆ ಹೊರಡ್ತೇವೆ. ಇವಾಗಲೇ ಲೇಟ್ ಆಯಿತು. ಬೇಗನೆ ಹೊರಟು ನಿಮ್ಮನ್ನು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಬನ್ನಿ ಈಗ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರಥವನ್ನೆಲ್ಲ ಎಷ್ಟು ಚೆನ್ನಾಗಿ ಅಲಂಕರಿಸಿದ್ದಾರೆ ನೋಡಿ. ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಅಲಂಕರಿಸಿದ್ದಾರೆ. 2 ರಥದ್ದು ಅಲಂಕಾರ ಎಲ್ಲ ಮುಗಿದಿದೆ. ಇನ್ನೊಂದಕ್ಕೆ ಅಲಂಕಾರ ಮಾಡ್ತಾ ಇದ್ದಾರಷ್ಟೇ. ಅದು ಇನ್ನೊಂದು ಸೈಡಿಗಿದೆ. ಇವಾಗ 2 ಎದುರು ಕಡೆ ಕಾಣ್ತಾ ಇದೆ, ಇನ್ನೊಂದು ಆ ಕಡೆ ಇದೆ.
ನೋಡಿ ಫ್ರೆಂಡ್ಸ್, ಈ ಸಂತೆಯಲ್ಲಿ ಹೂವಿನ ಗಿಡಗಳನ್ನು ಕೂಡ ಮಾರಲಿಕ್ಕೆ ಇಟ್ಟಿದ್ರು. ತುಂಬ ಚಂದವಾದ ಹೂವಿನ ಗಿಡಗಳಿವೆ. ನೋಡಲಿಕ್ಕೆ ತುಂಬ ಖುಷಿಯಾಯಿತು. ತುಂಬ ಕಲರಲ್ಲಿ ಡೇಲಿಯಾ ಹೂವು, ಸೇವಂತಿಗೆ, ಗುಲಾಬಿ ಹೂವಿನ ಗಿಡಗಳಿದ್ದವು. ಈ ಡೇಲಿಯಾ ಹೂವಿನ ಗಿಡಕ್ಕೆ 150 ರೂಪಾಯಿ ಹೇಳಿದರು. ಖುಷಿಯಾಯಿತು, ತಗೊಳ್ಳೋಣ ಅಂತ ಆಯಿತು. ಆದರೆ ಇವಾಗ ಬೇಸಿಗೆ ಕಾಲದಲ್ಲಿ ಬೇಡ ಅಂತೇಳಿ ನಾನು ಬಿಟ್ಟು ಬಂದೆ. ತುಂಬ ಚೆನ್ನಾಗಿದೆ ನೋಡಿ.